ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಪ್ರಸಾರ. ಸೊ ಇವತ್ತು ವಿಡಿಯೋಲಿ ನಿಮಗೆ ಬ್ಯೂಟಿಫುಲ್ ಆಗಿ ಒಂದು ರಿಂಗ್ ನಾಟ್ ಫ್ಲವರ್ ಹೆಂಗೆ ಮಾಡಬೇಕಂತ ತೋರಿಸ್ಕೊಡಕ್ಕೆ ಹೋಗ್ತೀನಿ. ಸೊ ರಿಂಗ್ ನಾಟ್ ಮಾಡೋದಕ್ಕೆ ಫಸ್ಟ್ ಟೋಟಲಾಗಿ ನಾನು 6 ಸ್ಟ್ರಾಂಡ್ಸ್, ಸೊ ಅದು ಡಬಲ್ ಮಾಡುವಾಗ 12 ಸ್ಟ್ರಾಂಡ್ಸ್ ಟೋಟಲಿ ತೊಗೊಂಡಿದ್ದೀನಿ. ಮಿನಿಮಮ್ ಅಟ್ಲೀಸ್ಟ್ 12 ಸ್ಟ್ರಾಂಡ್ಸ್ ಅದು ತೊಗೋಬೇಕು, ಆವಾಗ ನಿಮಗೆ ರಿಂಗ್ ನಾಟು ಫ್ರೆಂಚ್ ನಾಟ್ಲ ಚೆನ್ನಾಗಿ ಬರುತ್ತೆ. ಸೊ ರಿಂಗ್ ನಾಟ್ ಮಾಡೋದಕ್ಕೆ 2 ಟೈಮ್ಸ್ ನೀವು ಸುತ್ತಬೇಕು. ಫ್ರೆಂಚ್ ನಾಟ್ಗೆ 1 ಟೈಮ್ ಸುತ್ತಬೇಕು, ಇದು ರಿಂಗ್ ನಾಟ್ಗೆ 2 ಟೈಮ್ ಸುತ್ತಬೇಕು. ಸೊ ಸ್ಲೋಲಿ ನೋಡಿ, ಲೆಫ್ಟ್ ಹ್ಯಾಂಡ್ಲಿ ಥ್ರೆಡ್ನ ಹೋಲ್ಡ್ ಮಾಡಿಬಿಟ್ಟು ರೈಟ್ ಹ್ಯಾಂಡ್ಲಿ 2 ಟೈಮ್ಸ್ ಈ ಥರ ಸುತ್ತಬೇಕು. ಸುತ್ತಿದ ತಕ್ಷಣ ನೀವು ಚೆನ್ನಾಗೆ ಫುಲ್ ಟೈಟ್ ಮಾಡಬಾರ್ದು, ಟೈಟ್ ಮಾಡಿದ್ರೆ ಫ್ರೆಂಚ್ ನಾಟ್ ಆಗುತ್ತೆ. ಸೊ ಲೈಟಾಗಿ ಸ್ವಲ್ಪ ಲೂಸ್ ಬಿಟ್ಟು ಆ ರಿಂಗ್ ಸೈಜ್ನ ಅಡ್ಜಸ್ಟ್ ಮಾಡಿ ಪ್ರಾಪರಾಗೆ ನೀವು ಫಿನಿಶ್ ಮಾಡಬೇಕು. ಸೊ ಆ ರಿಂಗ್ ಎಲ್ಲ ಹೆಂಗೆ ಬರಬೇಕು ಅಂದರೆ ಒಂದಕ್ಕೆ ಒಂದು ಪಕ್ಕದಲ್ಲಿ ಇರಬೇಕು ಆ್ಯಂಡ್ ಎಲ್ಲದನ್ನು ಆ ಸರ್ಕಲ್ ಶೇಪಲ್ಲಿ ಬರಬೇಕು. ಸೊ ಆವಾಗ ನೀವು ಆ ಫ್ಲವರ್ ಮಾಡುವಾಗ ಚೆನ್ನಾಗಿ ಬರುತ್ತೆ. ಸೊ ಮೇನ್ ಟೆಕ್ನಿಕ್ ಏನಂದರೆ ಆ ರಿಂಗ್ ಸೈಜ್ನ ಅಡ್ಜಸ್ಟ್ ಮಾಡಿ ಎಲ್ಲ ರಿಂಗ್ಸ್ನ ಒಂದೇ ಸೈಜಲ್ಲಿ ಬರಬೇಕು ಆ್ಯಂಡ್ ಎಲ್ಲ ಪಕ್ಕದಲ್ಲಿ ಇರಬೇಕು. ಸೊ ಜಾಸ್ತಿ ಗ್ಯಾಪ್ನೂ ಇರಬಾರ್ದು ಆ್ಯಂಡ್ ಓವರ್ಲ್ಯಾಪ್ನೂ ಆಗಬಾರ್ದು. ಸೊ ಸ್ಲೋಲಿ ನೀವು ಪ್ರಾಕ್ಟೀಸ್ ಮಾಡ ನಿಮಗೆ ಈ ಫಾರ್ಮೇಷನ್ ಬರುತ್ತೆ. ರಿಂಗ್ ನಾಟ್ ಹಾಕೋದು ತುಂಬ ಈಸಿನೇ, ಸೊ ಪ್ರಾಕ್ಟೀಸ್ ಮಾಡಿದ್ರೆ ಬರುತ್ತೆ. ಬಟ್ ಈ ಫಾರ್ಮೇಷನಲ್ಲಿ ಕರೆಕ್ಟಾಗಿ ಆ ರಿಂಗ್ ಸೈಜ್ ಎಲ್ಲ ಒಂದೇ ಥರ ಇರಬೇಕು, ಪಕ್ಕದಲ್ಲಿ ಬರಬೇಕು. ಸೊ ಅದು ಮಾತ್ರ ನಿಮಗೆ ಪ್ರಾಕ್ಟೀಸ್ ಮಾಡ ಬರುತ್ತೆ. ಸೊ ನೀವು ಎಲ್ಲಿ ಕುಚ್ಚಿದ್ರೆ ಎಲ್ಲಿ ಆ ರಿಂಗ್ ಫಾರ್ಮ್ ಆಗುತ್ತೆ. ಸೊ ಸೈಡ್ಲಿ ಕುಚ್ಚಿದ್ರೆ ನಿಮಗೆ ಸೈಡ್ಲಿ ರಿಂಗ್ ಬರುತ್ತೆ, ಮೇಲ್ಗಡೆ ಕುಚ್ಚಿದ್ರೆ ಮೇಲ್ಗಡೆ ನಿಮಗೆ ರಿಂಗ್ ಫಾರ್ಮ್ ಆಗುತ್ತೆ. ಸೊ ನೀವು ಅದು ಪ್ರಾಕ್ಟೀಸ್ ಮಾಡುವಾಗ ಐಡೆಂಟಿಫೈ ಮಾಡಬೇಕು, ಕಡೆ ಡೈರೆಕ್ಷನ್ಲಿ ನಾನು ನೀಡಲ್ ಹಾಕಿದರೆ ಕಡೆ ರಿಂಗ್ ಬರುತ್ತೆ ಅಂತ ನೀವೊಂದು ಕ್ಲಿಯರ್ ಪಿಕ್ಚರ್ ಇದ್ದರೆ ನಿಮಗೆ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಜಾಸ್ತಿ ಪ್ರಾಕ್ಟೀಸ್ ಮಾಡಿ ಟ್ರೈ ಮಾಡಿ ಆ್ಯಂಡ್ ಒಂದು ರೌಂಡ್ ಹಾಕಿಬಿಟ್ಟು ಆ ರೌಂಡಲ್ಲಿ ಬರೋ ಥರ ಟ್ರೈ ಮಾಡಿ. ಸೊ ನೀವು ಸಿಂಗಲ್ ಲೇಯರ್ನು ಟ್ರೈ ಮಾಡ್ಬೋದು, ಡಬಲ್ ಲೇಯರ್ ಫ್ಲವರ್ಸ್ ಟ್ರೈ ಮಾಡ್ಬೋದು, ಟ್ರಿಪಲ್ ಲೇಯರ್ ಫ್ಲವರ್ಸ್ ಟ್ರೈ ಮಾಡ್ಬೋದು. ನಿಮಗೆ ಎಷ್ಟು ದಪ್ಪ ಫ್ಲವರ್ ಬೇಕು ಅದಕ್ಕಿಂತ ನೀವು ಪ್ಲ್ಯಾನ್ ಮಾಡಿ ಇದನ್ನು ಮಾಡ್ಬೋದು. ಸೊ ಈ ಸೆಂಟ್ರಲ್ಲಿ ಮಾತ್ರ ಈ ಹೂವು ಚೆನ್ನಾಗಿ ಎಂಬೋಸ್ಡ್ ಹೆಂಗೆ ನೀವು ಆ 3D ಲುಕ್ಕಲ್ಲಿ ಮಾಡ್ಬೋದು. ಸೈಡಲ್ಲಿ ನೀವು ಲೋಡಿಂಗ್ ವರ್ಕು, ಜರ್ದೋಸಿ ಲೋಡಿಂಗ್, ಬೀಡ್ ಲೋಡಿಂಗ್ ಆ ಥರನೂ ಪೆಟಲ್ಸ್ಗೆಲ್ಲ ಕೊಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಇಲ್ಲ ಫುಲ್ ಫ್ಲವರ್ಗೂ ಇದು ಥರ ಮಾಡಿಬಿಟ್ಟು ಒಂದು ಬ್ರೈಡಲ್ ಬ್ಲೌಸ್ಗೆಲ್ಲ ಫ್ಲವರ್ಸ್ ಎಲ್ಲ ಈ ಥರ 3D ಎಫೆಕ್ಟಲ್ಲಿ ಇರುತ್ತೆ. ಆ್ಯಂಡ್ ಬಾಕಿ ಎಲ್ಲ ಕೊಡಿ ಡಿಸೈನ್, ಲೀವ್ ಡಿಸೈನ್ ಎಲ್ಲ ನೀವು ನಾರ್ಮಲ್ ಹೆಂಗೇನೋ ಮಾಡ್ಬೋದು. ಸೊ ಈ ಥರ ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಒನ್ ಆಫ್ ದ ಅಡ್ವಾನ್ಸ್ಡ್ ಥ್ರೆಡ್ ವರ್ಕಲ್ಲಿ ನಿಮಗೆ ಇದು ಒನ್ ಆಫ್ ದ ಅಡ್ವಾನ್ಸ್ಡ್ ವರ್ಕು. ಆ್ಯಂಡ್ ಇದು ಬಂದು ನಾರ್ಮಲ್ ಹ್ಯಾಂಡ್ ಎಂಬ್ರಾಯ್ಡ್ರಿ ವರ್ಕ್, ಇದು ಆರಿ ವರ್ಕ್ ಇಲ್ಲ, ಬಟ್ ಇದು ಹ್ಯಾಂಡ್ ಎಂಬ್ರಾಯ್ಡ್ರಿ ವರ್ಕಲ್ಲಿ ಒನ್ ಆಫ್ ದ ಅಡ್ವಾನ್ಸ್ಡ್ ವರ್ಕು. ನಮ್ಮ ಆರಿ ವರ್ಕ್ ಕೋರ್ಸ್ಲಿನೂ ಇದು ಒನ್ ಆಫ್ ದ ಸ್ಟಿಚ್ಚು ಕವರ್ ಆಗುತ್ತೆ. ಸೊ ನಿಮಗೆ ಈ ಥರ ಹ್ಯಾಂಡ್ ಎಂಬ್ರಾಯ್ಡ್ರಿ, ಆರಿ ವರ್ಕು, ಮಗಮ್ ವರ್ಕು ಎಲ್ಲ ಕೂಡ ಕಂಬೈನ್ಡ್ ಹೆಂಗೆ A to Z ಕಂಪ್ಲೀಟ್ ಆರಿ ಎಂಬ್ರಾಯ್ಡ್ರಿ ಕೋರ್ಸ್ ಲರ್ನ್ ಮಾಡಬೇಕು ಅಂದರೆ ಸ್ಕ್ರೀನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ನೆಕ್ಸ್ಟ್ ಬ್ಯಾಚ್ಗೆ ರಿಜಿಸ್ಟರ್ ಮಾಡಿ. ನಮ್ಮ ಹತ್ರ ಆನ್ಲೈನ್ ಕ್ಲಾಸು ಆಫ್ಲೈನ್ ಕ್ಲಾಸು ಎರಡು ಕೂಡ ಅವೈಲಬಲ್ ಇದೆ. ಆ್ಯಂಡ್ ಆನ್ಲೈನ್ಲಿ ಏನು ಹೇಳ್ಕೊಡ್ತೀವಿ ಅದೇ ಸೇಮ್ ಆಫ್ಲೈನ್ಲಿನೂ ಇರುತ್ತೆ. ಬಿಕಾಸ್ ಜಾಸ್ತಿ ಜನ ಡೈರೆಕ್ಟ್ ಹೆಂಗೆ ಬರೋಕ್ಕಾಗಲ್ಲ, ಆನ್ಲೈನ್ಲಿ ಲರ್ನ್ ಮಾಡೋಕ್ಕಾಗುತ್ತಾ, ಎಲ್ಲ ನೀಟಾಗಿ ಕ್ಲಿಯರಿಂಗೆ ಅರ್ಥ ಆಗುತ್ತಾ ಅಂತ ಕೇಳ್ತಾ ಇದ್ದಾರೆ. ಸೊ ಆಫ್ಲೈನ್ಲಿ ನಾವು ಏನು ಟೀಚ್ ಮಾಡ್ತೀವಿ ಅದೇ ಸೇಮ್ ಸಿಲೆಬಸ್ಸು ಟೆಕ್ನಿಕ್ಸ್ ಏನು ನಾವು ಆನ್ಲೈನ್ಲಿನೂ ಟೀಚ್ ಮಾಡೋದು. ಇಟ್ಸ್ ಅ ಲೈವ್ ಝೂಮ್ ಕ್ಲಾಸ್ ಇರುತ್ತೆ ಆ್ಯಂಡ್ ವೀಕ್ಲಿ 2 days ಕ್ಲಾಸ್ ಇರುತ್ತೆ. ಸೊ ಇದು ಟೋಟಲಿ 3 months ಕೋರ್ಸು. ನೀವು ಎವ್ರಿ ಡೇ ನಿಮಗೆ ಆ್ಯಕ್ಟಿವಿಟೀಸ್, ಪ್ರಾಜೆಕ್ಟ್ ವರ್ಕ್ ಎಲ್ಲ ಕೊಡ್ತಾಯಿದ್ದೀನಿ. ನೀವು ಪ್ರಾಕ್ಟೀಸ್ ಮಾಡಿದರೆ ಬ್ಯೂಟಿಫುಲ್ಲಂಗೆ ಈ ಥರ ಬೇಸಿಕ್ಲಿಂದ ಅಡ್ವಾನ್ಸ್ವರೆಗೆ ಎಲ್ಲ ಟೈಪ್ ಆಫ್ ಎಂಬ್ರಾಯ್ಡ್ರಿ ವರ್ಕ್ನು ನೀವು ಲರ್ನ್ ಮಾಡ್ಬೋದು. ಸ್ಟಾರ್ಟಿಂಗ್ ನಿಮಗೆ ಚೈನ್ ಸ್ಟಿಚ್ಲಿಂದ ಸ್ಟಾರ್ಟ್ ಮಾಡಿ ನಿಮಗೆ ಬೀಡ್ ವರ್ಕು, ಥ್ರೆಡ್ ವರ್ಕು, ಝರಿ ವರ್ಕು ಆ್ಯಂಡ್ ಪೀಕಾಕ್ ಫೆದರ್ಸು, ಈ ಥರ ನಾಟ್ ವರ್ಕು, ರಿಂಗ್ ನಾಟು, ಬೂಲಿಯನ್ ರೋಸು, ನೆಟ್ ಎಂಬ್ರಾಯ್ಡ್ರಿ ವರ್ಕು, ಮಿರರ್ ವರ್ಕು, 3D ವರ್ಕು, 5D ವರ್ಕು, ಪೇಂಟಿಂಗ್ ಆ್ಯಂಡ್ ಎಂಬ್ರಾಯ್ಡ್ರಿ ವರ್ಕು, ರಿಬ್ಬನ್ ವರ್ಕು, ಎಲ್ಲ ಟೈಪ್ ಆಫ್ ಎಂಬ್ರಾಯ್ಡ್ರಿ ವರ್ಕು, ಜರ್ದೋಸಿ ವರ್ಕು, ಬೇಸಿಕ್ಲಿಂದ ಅಡ್ವಾನ್ಸ್ವರೆಗೆ ಎಲ್ಲ ಕಾನ್ಸೆಪ್ಟ್ ಕವರ್ ಆಗುತ್ತೆ. ಕಟ್ ವರ್ಕ್ ಕವರ್ ಆಗುತ್ತೆ. ಸೊ ಎಲ್ಲ ಟೆಕ್ನಿಕ್ಸ್ನು ಇದರಲ್ಲಿ ಕವರ್ ಆಗುತ್ತೆ. ಸೊ ಈ ಫುಲ್ ಕೋರ್ಸ್ ನಾನು ಡೀಟೇಲ್ಡಾಗಿ ಎಕ್ಸ್ಪ್ಲೇನ್ ಮಾಡಿ ಕೂಡ ಆಲ್ರೆಡಿ ಒಂದು ವಿಡಿಯೋ ಪೋಸ್ಟ್ ಮಾಡಿದ್ದೀನಿ ಚಾನಲಲ್ಲಿ, ನೀವು ಚೆಕ್ ಮಾಡ್ಬೋದು. ಇಲ್ಲಾಂದರೆ ಡೀಟೇಲ್ಸ್ ಬೇಕು ಅಂತ ಸ್ಕ್ರೀನ್ ನಂಬರ್ಗೆ ಮೆಸೇಜ್ ಮಾಡಿ, ನಿಮಗೆ ಆ ಡೀಟೇಲ್ಸ್ ಶೇರ್ ಮಾಡ್ತೀನಿ, ನೀವು ಚೆಕ್ ಮಾಡ್ಬೋದು. ಸೊ ಆನ್ಲೈನ್ ಇಲ್ಲ ಆಫ್ಲೈನ್ ಎದು ಬೇಕಂತ ಜಾಯಿನ್ ಮಾಡ್ಬೋದು. ಇಲ್ಲ ನಾನು ಆನ್ಲೈನು ಬರೋಕ್ಕಾಗಲ್ಲ, ಆಫ್ಲೈನು ಬರೋಕ್ಕಾಗಲ್ಲ, ನಾನು ವರ್ಕಿಂಗ್ ವುಮೆನ್ ಇದ್ದೀನಿ, ಸ್ವಲ್ಪ ಡಿಫಿಕಲ್ಟ್ ಬರೋದಕ್ಕೆ, ಬಟ್ ಆದರೆ ಇದು ಲರ್ನ್ ಮಾಡಬೇಕಂತ ತುಂಬ ಇಂಟ್ರೆಸ್ಟ್ ಇದೆ ಅಂದರೆ ನೀವು ರೆಕಾರ್ಡೆಡ್ ವಿಡಿಯೋ ಕೋರ್ಸ್ನು ಅವೈಲಬಲ್ ಇದೆ. ಸೇಮ್ ಆನ್ಲೈನ್ ಆಫ್ಲೈನಲ್ಲಿ ಏನು ಟೀಚ್ ಮಾಡ್ತೀವಿ ಅದೇ ರೆಕಾರ್ಡೆಡ್ ವಿಡಿಯೋ ಕೋರ್ಸ್ನು ಅವೈಲಬಲ್ ಇದೆ. ಸೊ ಅದು ನೀವು ಪರ್ಚೇಸ್ ಮಾಡಿಬಿಟ್ಟು ಎವ್ರಿ ಡೇ ನೀವು ರೆಗ್ಯುಲರಿಂಗ್ ಪ್ರಾಕ್ಟೀಸ್ ಮಾಡಿ ನೀವು ಆ ಪಿಕ್ಚರ್ಸ್ನ ಶೇರ್ ಮಾಡಬೇಕು. ಸೊ ಏನಾದ್ರು ಡೌಟ್ ಇದ್ದರೆ ರೆಗ್ಯುಲರಿಂಗ್ ನೀವು ಕ್ಲಾರಿಫೈ ಮಾಡ್ಬೋದು. ಆ ಪಿಕ್ಚರ್ಸ್ ನೀವು ಶೇರ್ ಮಾಡುವಾಗ ಅಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ರೂ ನಾನು ಕರೆಕ್ಷನ್ ಮಾಡ್ತೀನಿ. ಸೊ ಆ ಥರ ನಿಮಗೆ ಆಪ್ಷನ್ನು ಅವೈಲಬಲ್ ಇದೆ. ಆ್ಯಂಡ್ ಆಫ್ಲೈನ್ ಕ್ಲಾಸ್ ನಿಮಗೆ ವಿಶ್ವಪ್ರಿಯ ಲೇಔಟ್ ಬೇಗೂರ್ಲಿ ಅವೈಲಬಲ್ ಇದೆ. ಸೊ ಫಾರ್ ಮೋರ್ ಡೀಟೇಲ್ಸ್ ಆ್ಯಂಡ್ ರಿಜಿಸ್ಟರ್ ಮಾಡಬೇಕು ಅಂದರೆ ನೀವು ಸ್ಕ್ರೀನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಇವಾಗ ಫಸ್ಟ್ ಲೇಯರ್ ಫಿನಿಶ್ ಆಗಿದ ತಕ್ಷಣ ಸೆಕೆಂಡ್ ಲೇಯರ್ ಸ್ಟಾರ್ಟ್ ಮಾಡಿದ್ದೀನಿ. ಸೆಕೆಂಡ್ ಲೇಯರ್ ಮಾಡುವಾಗ ಫಸ್ಟ್ ಲೇಯರ್ಗೆ ಸ್ವಲ್ಪ ಓವರ್ಲ್ಯಾಪ್ ಆಗಿ ಇರಬೇಕು, ತುಂಬ ಜಾಸ್ತಿ ಫಸ್ಟ್ ಲೇಯರ್ ಫುಲ್ಲು ಕವರ್ ಆಗಬಾರ್ದು. ಆ ಫಸ್ಟ್ ಲೇಯರ್ನು ಕಾಣಿಸ್ಬೇಕು, ಆ ಪೆಟಲ್ ಕಾಣಿಸ್ಬೇಕು, ಮತ್ತು ಸ್ವಲ್ಪ ಓವರ್ಲ್ಯಾಪ್ ಆಗಿಯೂ ಇರಬೇಕು. ಫಸ್ಟು ಲೇಯರ್ಲಿರೋ 2 ಪೆಟಲ್ಗೆ ಸೆಂಟ್ರಲ್ಲಿ ಸೆಕೆಂಡ್ ಲೇಯರ್ಲಿರೋ ಪೆಟಲು ಬರಬೇಕು. ಸೊ ಆ ಥರ ನೀವು ಕರೆಕ್ಟಾಗಿ ಆ ರಿಂಗ್ ಫಾರ್ಮೇಷನ್ ಫಾರ್ಮ್ ಮಾಡಿ ಬಿಡಬೇಕು. ಆ್ಯಂಡ್ ಸೈಜ್ನು ಒಂದೇ ಸೈಜ್ ಇರಬೇಕು. ಒಂದು ರಿಂಗ್ ಜಾಸ್ತಿ ದಪ್ಪ ಸೈಜು, ಒಂದು ರಿಂಗ್ ಚಿಕ್ಕ ಸೈಜ್ ಇದ್ರೇನು ಇದು ವರ್ಕ್ ಫಿನಿಶಿಂಗ್ ನೋಡೋದಕ್ಕೆ ಚೆನ್ನಾಗಿರಲ್ಲ. ಸೊ ಇದು ಓನ್ಲಿ ಕಂಪ್ಲೀಟ್ಲಿ ಪ್ಯೂರ್ಲಿ ಆನ್ ಪ್ರಾಕ್ಟೀಸ್. ಟೆಕ್ನಿಕ್ಸ್ ಕರೆಕ್ಟಾಗಿ ಲರ್ನ್ ಮಾಡಿಬಿಟ್ಟು ನೀವು ಪ್ರಾಕ್ಟೀಸ್ ಮಾಡಿದರೆ ಈ ಥರ ಬ್ಯೂಟಿಫುಲ್ಲಂಗೆ ಫಿನಿಶ್ ಮಾಡ್ಬೋದು.
ಸೊ ಇದು 2 ಲೇಯರ್ ಫ್ಲವರ್ ನಾನು ಹಾಕಿದ್ದೀನಿ. ಸೆಂಟ್ರಲ್ಲಿ ಚೆನ್ನಾಗಿ ಒಂದು ದಪ್ಪ ಒಂದು ಬೀಡು ಇಲ್ಲಾಂದರೆ ಕ್ಲಿಪ್ ಸ್ಟೋನು, ಜರ್ಕಾನ್ ಸ್ಟೋನು ಆ ಥರ ನೀವು ಹಾಕ್ಬೋದು. ಸೊ ಇವಾಗ ನಾನು ಜಸ್ಟ್ ಒಂದು ಚಿಕ್ಕ ಬೀಡ್ ನಿಮಗೆ ಐಡಿಯಾಗೆ ತೋರಿಸ್ತಾ ಇದ್ದೀನಿ. ಸೊ ಸಾರಿ ಕಲರ್ ಏನಿದೆ ಆ ಕಲರ್ಲಿ ನೀವು ಈ ಥರ ಥ್ರೆಡ್ ಯೂಸ್ ಮಾಡಿ ಫ್ಲವರ್ಸ್ ಹಾಕ್ಬಿಟ್ಟು ಸೆಂಟ್ರಲ್ಲಿ ಒಂದು ಗೋಲ್ಡ್ ಬೀಡು ಇಲ್ಲಾಂದರೆ ವೈಟ್ ಪರ್ಲ್ ಬೀಡು ಆ ಥರ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಡೆಫಿನೆಟ್ಲಿ ಟ್ರೈ ಮಾಡಿ. ಆ್ಯಂಡ್ ಇದೇ ಥರ ಬೇರೆ ಏನು ಟ್ಯೂಟೋರಿಯಲ್ ವೀಡಿಯೋಸ್ಲ ಬೇಕು ಅಂತ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಪೋಸ್ಟ್ ಮಾಡಿ. ಸೊ ನಿಮಗೆ ಈ ಥರ ಕ್ಲಾಸಸ್ ಜಾಯಿನ್ ಮಾಡಬೇಕು ಇಲ್ಲ ನಿಮ್ಮ ಬ್ಲೌಸಸ್ಗೆಲ್ಲ ಕಸ್ಟಮೈಸ್ ಮಾಡಬೇಕು ಅಂತ ನಮ್ಮ ಹತ್ರ ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಆಲ್ ಟೈಪ್ ಆಫ್ ಎಂಬ್ರಾಯ್ಡ್ರಿ ವರ್ಕ್ ಮಾಡಿ ಕೊಡ್ತೀವಿ. ಸಾರಿಗೆ, ಬ್ಲೌಸ್ಗೆ, ಕುರ್ತೀಸು, ಲೆಹಂಗಾಸ್ ಎಲ್ಲದಕ್ಕೂ ಮಾಡ್ತೀವಿ. ಸೊ ನಿಮಗೆ ಅದು ಕಸ್ಟಮೈಸ್ ಮಾಡಬೇಕು ಅಂದ್ರೂ ಕಾಂಟ್ಯಾಕ್ಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.